Hello friends, welcome back to my YouTube channel. I hope you all are doing well. So today in this video we will be discussing about CSAT prelims 2024 analysis. ಸೊ ಹೆಂಗಿತ್ತು CSAT ಈ ವರ್ಷದ 2024 ದ ಈಸಿ ಇತ್ತು, ಮಾಡರೇಟ್ ಇತ್ತು, ಡಿಫಿಕಲ್ಟ್ ಇತ್ತು, ಯಾವ್ಯಾವ ಸೆಕ್ಷನ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದು, ಏನು ಎಂತ ಇದನ್ನೆಲ್ಲ ನಾವು ಈ ಒಂದು ವಿಡಿಯೋದಾಗ ಡಿಸ್ಕಷನ್ ಮಾಡ್ಕೊಂತ ಹೋಗುನು. ಸೊ ಲಾಸ್ಟ್ ಇಯರ್ದೊಂದು CSAT ಕ್ವಶನ್ ಪೇಪರ್ ನೋಡಿದವ್ರು ಎಲ್ಲ ಹೈರಾಣ ಆಗ್ಬಿಟ್ಟಿದ್ರು. ಇವನ್ ಫ್ಯೂಚರ್ ಒಳಗ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೂ ಅಷ್ಟ ಹೆವಿ ಡಿಫಿಕಲ್ಟ್ ಅನ್ಸ್ಬಿಟ್ಟಿತ್ತು. ಹೆಂಗ ಈ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಮ್ಯಾಥ್ಸ್ ನ ಹೇಟ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಸ್ಟ್ರೆಸ್ ಕ್ರಿಯೇಟ್ ಮಾಡ್ಬಿಟ್ಟಿತ್ತು ಲಾಸ್ಟ್ ಇಯರ್ ಒಂದು CSAT ಪೇಪರ್. ಸೊ ಲಕ್ಕಿಲಿ ಈ ವರ್ಷದ CSAT ಪೇಪರ್ ಏನೈತ್ಲಾ ತೀರಾ ಡಿಫಿಕಲ್ಟ್ ಇರ್ಲಿಲ್ಲ, ಮಾಡರೇಟ್ ಇತ್ತು. ಮಾಡರೇಟ್ ಪೇಪರ್ ಇತ್ತು. ನೀವು ಇನ್ ಕೇಸ್ ಚಲೋ ತಮ್ಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿದ್ರಿ ಅಂತಂದ್ರೆ ಆ ತರ ಏನು ತೀರಾ ಆಗಂಗೆ ಇಲ್ಲ ಅನ್ನೋವಷ್ಟು ವರ್ಸ್ಟ್ ಇರ್ಲಿಲ್ಲ. ಲಾಸ್ಟ್ ಇಯರ್ ಏನಾಗಿತ್ತಂದ್ರ ಎಷ್ಟೋ ವಿದ್ಯಾರ್ಥಿಗಳ GS ಒಳಗ ಕಟ್ ಆಫ್ ನ ಕ್ಲಿಯರ್ ಮಾಡ್ರು. ಜಸ್ಟ್ CSAT ಇಂದ ಬಹಳ ಜನ ಹೊರಗ್ ಬಿದ್ದಿದ್ರು ಲಾಸ್ಟ್ ಇಯರ್ 2023 ಒಳಗ. ಬಟ್ ಈ ಸಲ ಆ ತರ ಏನ್ ಇಶ್ಯೂ ಇಲ್ಲ, ಮಾಡರೇಟ್ ಒಳಗ ಒಂದು ಕ್ವಶನ್ ಪೇಪರ್ ಇತ್ತು. ಸೊ ಮ್ಯಾಥ್ಸ್ ಮೇಲೆ 46 ಕ್ವಶನ್ ಇದ್ದು. ಇದರ ಅರ್ಥ ಏನಂದ್ರೆ UPSC ಈಗ ಮ್ಯಾಥ್ಸ್ ನ ಬಿಡಾಕ್ ರೆಡಿ ಇಲ್ಲ. ಲಾಸ್ಟ್ ಇಯರ್ ಅನ್ನು ಅಷ್ಟ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸ್ ಗಳು ಬಹಳ ಬಂದಿದ್ದು. ಈ ವರ್ಷನೂ ಅಷ್ಟ ಮ್ಯಾಥ್ಸ್ ಮೇಲೆ 46 ಕ್ವಶನ್ಸ್ ಅದಾವ, ಬಟ್ ಮಾಡರೇಟ್ ಲೆವೆಲ್ ಒಳಗನ ಇದ್ದು. ಅಂಡ್ 27 ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಇತ್ತು. ಎಕ್ಸ್ಪೆಕ್ಟೆಡ್ ಇದೆ ಆಕ್ಚುಲಿ. ಲಾಸ್ಟ್ ಇಯರ್ ನಾನು ನಿಮಗೆ ಬಿಫೋರ್ ಪ್ರಿಪರೇಷನ್ CSAT ಅದೊಂದು ಬುಕ್ ಲಿಸ್ಟ್ ಶೇರ್ ಮಾಡುವಾಗ, ಸ್ಟ್ರಾಟಜಿ ಶೇರ್ ಮಾಡುವಾಗ ಹೇಳಿದ್ದೆ 5 to 30 ಕ್ವಶನ್ಸ್ ಬರ್ತಾವು ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಅಂತ ಹೇಳಿದ್ದೆ. ಆಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ಐತಿದ. ಸೊ ಇದ್ರೊಳಗೆ ಏನ್ ಇಶ್ಯೂ ಇಲ್ಲ, ಅಷ್ಟು ಕ್ವಶನ್ಸ್ ಬಂದಾವನ 27. ರೀಸನಿಂಗ್ ಅದೊಂದು ವೇಟೇಜ್ ಬೀಳತೈತೆ ಅಷ್ಟ. ಜಸ್ಟ್ 7-8 ಕ್ವಶನ್ಸ್ ಅಷ್ಟ ರೀಸನಿಂಗ್ ಮೇಲೆ ಬಂದಿದ್ದು. ಸೊ ಆಪ್ಟಿಟ್ಯೂಡ್ ಮೇಲೆ ಒಂದು ಫೋಕಸ್ ಏನೈತ್ಲ ಅದು ಆಪ್ಟಿಟ್ಯೂಡ್ ಮೇಲೆ ಜಾಸ್ತಿ ಇತ್ತು. ಅಂಡ್ ನಂಬರ್ ಸಿಸ್ಟಮ್ ಐತ್ಲ. ಆಕ್ಚುಲಿ ವಿಡಿಯೋಸ್ ಹೆಂಗೈತೆ ಅಂದ್ರ ಇವಾಗ ಆಲ್ರೆಡಿ ಏನ್ ಪೇಪರ್ ಬರ್ದಾರಲ್ಲ ಅವ್ರಕ್ಕಿಂತ ಹೆಚ್ಚ ನೆಕ್ಸ್ಟ್ ಇಯರ್ ಯಾರು ಪ್ರಿಪೇರ್ ಆಗತ್ತಾರಲ್ಲ ಅವರಿಗೆ ಈ ಒಂದು ಕ್ವಶನ್ ಪೇಪರ್ ಅನಲೈಸಿಸ್ ವಿಡಿಯೋಸ್ ಏನಿರ್ತಾವಲ್ಲ ಬಾಳ ಹೆಲ್ಪ್ಫುಲ್ ಆಕವ. ಯಾಕಂದ್ರೆ ಯಾವ ತರ ಇತ್ತು ಈ ಒಂದು ವರ್ಷದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂಡ್ ಟ್ರೆಂಡ್ ಯಾವ ತರ ಇತ್ತು, ಯಾವ ಸೆಕ್ಷನ್ ಮೇಲೆ ಕ್ವಶನ್ಸ್ ಬರ್ತಾವು, ಯಾವ ತರ ಪ್ರಿಪೇರ್ ಮಾಡ್ಬೇಕನ್ನೋ ಐಡಿಯಾ ಆಕ್ಚುಲಿ ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಕೈತಿ. ಸೊ ನೀವು ನೆಕ್ಸ್ಟ್ ಇಯರ್ ಪ್ರಿಪೇರ್ ಮಾಡೋರು ಏನ್ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ನಂಬರ್ ಸಿಸ್ಟಮ್ ಮೇಲೆ ಐತ್ಲ ಬಹಳ ಫೋಕಸ್ ಕೊಡ್ರಿ. ಬಿಕಾಸ್ ಈ ವರ್ಷದ ಕ್ವಶನ್ ಪೇಪರ್ ಒಳಗಾಗಿರ್ಬೋದು, ಲಾಸ್ಟ್ ಇಯರ್ ನೀವು ನೋಡಿರೋನು ನಂಬರ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಜಾಸ್ತಿ ಇತ್ತು, ಫೋಕಸ್ ಜಾಸ್ತಿ ಇತ್ತು. ಹಿಂಗಾಗಿ ಅಂಡ್ ಇನ್ನೊಂದಂದ್ರ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇದ್ದು. ಯಾವ ತರ ಅಂತಂದ್ರೆ ಈಗ ಒಂದು ಪ್ರಾಬ್ಲಮ್ ನ ಕೊಡುದು, ಆ ಪ್ರಾಬ್ಲಮ್ಗೆ ಕೆಳಗ್ 4 ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತಂದ್ರ 2 ಸ್ಟೇಟ್ಮೆಂಟ್ ಯೂಸ್ ಮಾಡಿರ ಅಷ್ಟ ಈ ಒಂದು ಪ್ರಾಬ್ಲಮ್ ಈ ಲೆಕ್ಕನ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದ. ಒಂದನ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡ್ರೂ ನಾವು ಈ ಲೆಕ್ಕ ಸಾಲ್ವ್ ಮಾಡ್ಬೋದು. 2 ಯೂಸ್ ಮಾಡ್ಕೊಂಡ್ರೂ ಸಾಲ್ವ್ ಮಾಡಕ್ ಆಗಂಗಿಲ್ಲ. ಈ ತರ 4 ಒಂದು ಆಪ್ಷನ್ಸ್ ನ ಕೊಟ್ಟಿರ್ತಾರು. ಕ್ವಶನ್ ಅನ್ನ ಸ್ಟೇಟ್ಮೆಂಟ್ ಬೇಸ್ಡ್ ಮೇಲೆ ಇರ್ತೈತಿ. ಅಂತ ಕ್ವಶನ್ ಜಾಸ್ತಿ ಇದ್ದು. ಇವನ್ GS ಪೇಪರ್ ಮೇಲೂ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಜಾಸ್ತಿ ಬಂದಿದ್ದು. ಅಂಡ್ CSAT ಒಳಗೂ ಜಾಸ್ತಿ ಬಂದವ. ಹಿಂಗಾಗಿ ನೆಕ್ಸ್ಟ್ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳು ನೀವು ಸ್ವಲ್ಪ ಫೋಕಸ್ ನ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಗಳನ್ನ ಸಾಲ್ವ್ ಮಾಡೋ ಕಡೆ ಕೊಡ್ಬೇಕಾಗ್ತದ. ಅಂಡ್ ಆಲ್ರೆಡಿ ನಾ GS ಪೇಪರ್ 1 ಅದೊಂದು ಅನಲೈಸಿಸ್ ನ ಮಾಡೇನಿ. ಇನ್ನವರೆಗೂ ಯಾರು ನೋಡಿಲ್ಲ ನೋಡ್ಬೋದು, ನೀವು ನನ್ನ ಚಾನಲ್ ಒಳಗೆ ಅವೈಲೇಬಲ್ ಐತಿ. ಸೊ ಈ ತರ ಒಂದು CSAT ಪೇಪರ್ ಈ ಸಲ ಇತ್ತು, ಮಾಡರೇಟ್ ಇತ್ತು. ಬಟ್ ಸ್ಟಿಲ್ ನಾನ್ ನಿಮ್ಗೆ ಹೇಳೋದಂತಂದ್ರ ಈ CSAT ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ತೀರಾ ನಿಮ್ ಮ್ಯಾಥ್ಸ್ ಅದು ಪುವರ್ ಐತಿ ಅನ್ನೋಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತಂದ್ರ ಅಟ್ಲೀಸ್ಟ್ ವಾರಕ್ಕೊಂದ್ 3-4 ಅವರ್ ನೀವು ಇದಕ್ಕೆ ಇಡ್ಬೇಕಂದ್ರೆ ಈಗ ನೀವು ನೆಕ್ಸ್ಟ್ ಇಯರ್ ಪ್ರಿಪೇರ್ ಮಾಡತ್ತೀರಿ, ಇವತ್ತಿಂದ ನಿಮ್ಮ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಆಗತೈತಿ. ಸಪೋಸ್ 1 ಇಯರ್ ನಿಮ್ ಕಡೆ ಟೈಮ್ ಐತಿ ಅಂದಾಗ ನೀವು ಅಟ್ಲೀಸ್ಟ್ ವಾರದೊಳಗೆ 3-4 ತಾಸಾದ್ರೂ CSAT ಇಡಬೇಕು. ಅಂಡ್ ಎಕ್ಸಾಮ್ ನಿಯರ್ ಏನ್ ಬರ್ತೈತಲ್ಲ 3 months ಅದು ಅವಾಗನ ನೀವು ಟೆಸ್ಟ್ ಸೀರೀಸ್ PYQ ಎಲ್ಲ ಸಾಲ್ವ್ ಮಾಡ್ಕೊಂತ ಹೋದ್ರ CSAT ಕ್ಲಿಯರ್ ಆಗ್ತದ. ಇನ್ನ ಪ್ಯಾಸೇಜ್ ಏನ್ ಬರತ್ತವಲ್ಲ ಒಂಚೂರು ಡಿಫಿಕಲ್ಟ್ ಅದಾವು. ಪ್ಯಾರಾಗ್ರಾಫ್ ಎಲ್ಲ ಸಣ್ಣ ಕೊಟ್ಟಿರು, ಬಟ್ ಒಂಚೂರು ಡಿಫಿಕಲ್ಟ್ ಲೆವೆಲ್ ಒಳಗಿದ್ದು. ಹಿಂಗಾಗಿ ಇಂಗ್ಲಿಷ್ ಮೀಡಿಯಂ ಒಳಗ ಓದಿದಂತ ವಿದ್ಯಾರ್ಥಿಗಳಿಗೆ ಮೇ ಬಿ ಅದೇನ್ ದೊಡ್ಡ ಇಶ್ಯೂ ಅಲ್ಲ. ಬಟ್ ಕನ್ನಡ ಮೀಡಿಯಂ ಒಳಗೆ ಓದಿದಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ತದ. ಸೊ ಅದು ಇಶ್ಯೂ ಬರಬಾರ್ದು ಅಂತಂದ್ರೆ ನೀವು ಎವ್ರಿ ಡೇ ಹಿಂದೂ ಆಗಿರ್ಬೋದು ಯಾವ್ದಾರ ನ್ಯೂಸ್ ಪೇಪರ್ ನ ನೀವು ಎವ್ರಿ ಡೇ ಓದ್ಕೊಂತ ಹೋಗ್ರಿ. ಅವಾಗ ನಿಮಗ್ ಪ್ಯಾಸೇಜ್ ಈಸಿ ಆಗ್ತಾವ. ಅಂಡ್ ಮ್ಯಾಥ್ಸ್ ಇಷ್ಟ ಇಲ್ಲ ಅಂದ್ರೂ ಅಷ್ಟ ಒಂದಷ್ಟು ಏನು ನಂಬರ್ ಸಿಸ್ಟಮ್ ಆಗಿರ್ಬೋದು ಒಂದಷ್ಟು ಪೋರ್ಷನ್ ಆದ್ರೂ ನೀವು ವರ್ಕ್ ಮಾಡಬೇಕಾಗ್ತೈತಿ. ಯಾಕಂತಂದ್ರ ರೀಸನಿಂಗ್ ಸಮ್ವೇರ್ ಕಂಪೇರ್ ಟು ಆಪ್ಟಿಟ್ಯೂಡ್ ರೀಸನಿಂಗ್ ಈಸಿ ಇರ್ತೈತಿ. ಬಟ್ ರೀಸನಿಂಗ್ ಮೇಲೆ ಕ್ವಶನ್ಸ್ ಕಮ್ಮಿ ಬರತ್ತವ.
ಸೊ ನೀವು ಸಿಸ್ಯಾಟ್ ಮೇಲೆ ಈಗಿಂದ ಫೋಕಸ್ ಕೊಡಬೇಕು, ಅದ್ರಾಗೂ ಆಪ್ಟಿಟ್ಯೂಡ್ನು ಮಾಡಬೇಕು ಅಂಡ್ ರೀಡಿಂಗ್ ಕಾಂಪ್ರಹೆನ್ಷನ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ 100% ಪ್ರಿಪರೇಷನ್ ಮಾಡ್ರಿ. ಸಿಸ್ಯಾಟ್ ಆಗಿರ್ಬೋದು, GS ಆಗಿರ್ಬೋದು, ಎಲ್ಲಾನು UPSC ಒಳಗ ಇಂಪಾರ್ಟೆಂಟ್ ಐತಿ. ಹಿಂಗಾಗಿ ನೆಗ್ಲೆಕ್ಟ್ ನ ಸಿಸ್ಯಾಟ್ ಮಾಡಬೇಡ್ರಿ. ಇಷ್ಟ ಇಲ್ಲಂದ್ರೂ ಆಪ್ಟಿಟ್ಯೂಡ್ ಮೇಲೆ ಒಟ್ ಫೋಕಸ್ ಕೊಡ್ರಿ. ಅಂಡ್ ತೀರಾ ಡಿಫಿಕಲ್ಟ್ ಕ್ವಶನ್ಸ್ ಇಲ್ಲಿ ಇರ್ಲಿಲ್ಲ. ಯಾರು ಬೇಕಾದ್ರೂ ಎವ್ರಿ ಡೇ 1 hour, ವಾರಕ್ಕೆ 3-4 ತಾಸು ಕೊಟ್ಕಸ ಟೆಸ್ಟ್ ಸೀರೀಸ್ ಅದು ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಕ್ಲಿಯರ್ ಮಾಡೋ ಟೈಪ್ ಅನ್ನ ಒಂದು ಸಿಸ್ಯಾಟ್ ಪೇಪರ್ ಇತ್ತು. ಸೊ ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳೆಲ್ಲರೂ ಈ ಒಂದು ಟ್ರೆಂಡ್ ಅನಲೈಸಿಸ್ ನ ಮೈಂಡ್ ಒಳಗೆ ಇಟ್ಕೊಂಡ್ ನಿಮ್ಮ ಒಂದು ಪ್ರಿಪರೇಷನ್ ನ ಇನ್ನೂ ಸ್ಟ್ರಾಂಗ್ ಮಾಡ್ರಿ. ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.